ಹಾಯ್ ನಮಸ್ಕಾರ. ಧನ್ವಿತ್ ಋತ್ವಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಫ್ರಾನ್ಸ್ ಹಾಗೂ ಆಲೂಗಡ್ಡೆ ಹಾಕಿ ಹೇಗೆ ಕರಿ ಮಾಡೋದು ಅಂತ ಹೇಳಿಕೊಡ್ತೇನೆ. ಬೇಕಾಗುವ ಸಾಮಗ್ರಿ: ಫ್ರಾನ್ಸ್ ಆಲ್ರೆಡಿ ನಾನು ತೊಳೆದು ಸ್ವಲ್ಪ ಅರಿಶಿನ ಹಾಕಿ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೇನೆ. ಆಲೂಗಡ್ಡೆ, ಅದಕ್ಕೆ ರುಬ್ಲಿಕ್ಕೆ ಬೇಕಾಗುವ ಸಾಮಗ್ರಿಗಳು: ಮೆಣಸು ನಾನು 7ರಿಂದ 8 ತಗೊಂಡಿದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಜೀರಿಗೆ, ಕೊತ್ತಂಬರಿ, ಸೋಂಪು, ಕಾಳುಮೆಣಸು, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ, ಆನಂತರ ತೆಂಗಿನಕಾಯಿ ತುರಿ, ಅದಕ್ಕೆ ಅರಿಶಿನ ಹಾಕಿದ್ದೇನೆ. ಆಮೇಲೆ ಇದು ಒಗ್ಗರಣೆಗೆ ಟೊಮೆಟೊ, ಈರುಳ್ಳಿ, ಕರಿಬೇವು ಇದನ್ನೆಲ್ಲ ಸಾಮಾನ್ಯ ಈಗ ನಾವು ಹುರ್ಕೊಳ್ಬೇಕು. ಆಯಿಲಲ್ಲಿ ಫ್ರೈ ಮಾಡಲಿಕ್ಕೆ ಒಂದು ಬಾಣಲೆಗೆ 2 ಸ್ಪೂನ್ ತೆಂಗಿನ ಎಣ್ಣೆ ಆಲ್ರೆಡಿ ಹಾಕಿದ್ದೇನೆ. ಈಗ ಮೆಣಸು ಸ್ವಲ್ಪ ಕಲರ್ ಚೇಂಜ್ ಆಗುವ ಬರೋ ತನಕ ಹುರುವ. ಮೆಣಸು ಫ್ರೈ ಆಯಿತು, ಈಗ ಅದನ್ನು ತೆಕ್ಕೊಳ್ತೇನೆ. ಆಯಿತು, ಈಗ ನಾನು ಇದನ್ನು ತೆಕ್ಕೊಂಡು ಅದಕ್ಕೀಗ ತೆಂಗಿನಕಾಯಿಯನ್ನು ನಾನು ಹಾಕಿ ಫ್ರೈ ಮಾಡ್ತೇನೆ. ಇದಕ್ಕೆ ತೆಂಗಿನಕಾಯಿ ಮತ್ತು ಅರಿಶಿನ ಹುಡಿಯನ್ನು ಹಾಕಿದ್ದೇನೆ. ಅದು ತುಂಬ ಒಟ್ಟು ಸ್ವಲ್ಪ ಫ್ರೈ ಮಾಡುವ. ಫ್ರೈ ಮಾಡಿ ಅದು ಪರಿಮಳ ಬರೋ ತನಕ, ಸ್ವಲ್ಪ ತೆಂಗಿನಕಾಯಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡುವ. ಆಯಿತು, ಈಗ ನಂದು ಹುರ್ಕೊಂಡೆಲ್ಲ. ಈಗ ಇದನ್ನು ಗ್ರೈಂಡರಿಗೆ ಹಾಕಿ ರುಬ್ಬುವ. ನನ್ನ ಮಸಾಲೆಗೆ ರುಬ್ತಾ ಉಂಟು. ಇದು ರುಬ್ಬೋ ತನಕ ನಾನು ಫ್ರಾನ್ಸ್ ಮತ್ತು ಆಲೂಗಡ್ಡೆಯನ್ನು ಬೇಯಲಿಕ್ಕೆ ಇಟ್ಟೇನೆ. ಫ್ರೈ ಮಾಡಿ ತೆಗೆದ ಅದೇ ಕಡೆಗೆ ಈಗ ಬೇಯಲಿಕ್ಕೆ ಆನಿಯನ್ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ತೆಂಗಿನೆಣ್ಣೆ 2 ಸ್ಪೂನ್ ತೆಂಗಿನೆಣ್ಣೆ ಹಾಕಿದ್ದೇನೆ. ಆನಿಯನ್ ಮತ್ತು ಕರಿಬೇವು ನಾನು ಆಲ್ರೆಡಿ ಆಗ ಫ್ರೈ ಮಾಡಿ ತೆಗೆದ ಬಾಣಲೆಗೆ 2 ಸ್ಪೂನ್ ತೆಂಗಿನೆಣ್ಣೆ, ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ. ಫುಲ್ ಕಲರ್ ಚೇಂಜ್ ಆಗಲಿ ಅದರದ್ದು. ಇದು ಟೊಮೆಟೊ ಸಹ ಈಗ ನಾನು ಫ್ರಾನ್ಸನ್ನು ಹಾಕ್ತೇನೆ. ಅದಕ್ಕೆ ಫ್ರಾನ್ಸ್ ಹಾಗೂ ಆಲೂಗಡ್ಡೆ ಹಾಕಿದೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಸ್ವಲ್ಪ ನೀರು, ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಈಗ ಒಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡುವ. ಇದು ಬೆಂತ ಬಂದ ಮೇಲೆ ಇದಕ್ಕೆ ಮಸಾಲವನ್ನು ಆ್ಯಡ್ ಮಾಡೋಣ. ಮತ್ತು ಪೊಟೆಟೊ ಆಲ್ರೆಡಿ ಬೆಂದಾಗಿದೆ. ಇದಕ್ಕೆ ಮಸಾಲವನ್ನು ಆ್ಯಡ್ ಮಾಡುವ. ಮಸಾಲೆ ಸಹ ಸಣ್ಣ ಆಯಿತು, ಈಗ ತೆಗೆದು ಅದಕ್ಕೆ ಆ್ಯಡ್ ಮಾಡುವ. ಚೆನ್ನಾಗಿ ಕುದಿ ಬರ್ತಾ ಉಂಟು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕುವ. ಗ್ಯಾಸ್ ಫ್ಲೇಮ್ ಆಫ್ ಮಾಡುವ. ಆಲ್ರೆಡಿ ನಂದಾಗಿದೆ ಫ್ರಾನ್ಸ್ ಆ್ಯಂಡ್ ಆಲೂಗಡ್ಡೆ ಕರಿ ರೆಡಿ ಆಯಿತು. ಫ್ರಾನ್ಸ್ ಪೊಟೆಟೊ ಕರಿ.